ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 6 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಕಣ್ರಿ. ಸರ್ಕಾರ 2 ಕಂತುಗಳನ್ನು ಯಾಮಾರಿಸ್ಬಿಟ್ಟಿತ್ತು ಅಂತ ಹೇಳ್ಬೋದು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ 4,000 ದುಡ್ಡನ್ನು ಅಂದರೆ ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಆಗ್ತಕ್ಕಂಥದ್ದು 4,000. ಯಾಕಂದರೆ 2 ಕಂತುಗಳ ದುಡ್ಡು 5,000 ಕೋಟಿ ಹಣವನ್ನು ನುಂಗಾಕಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮಧ್ಯದಲ್ಲಿ ಉಂಟಾಗಿತ್ತು. ಸೊ ನಾವು ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡಿದ್ವಿ ಸ್ನೇಹಿತರೆ. ಹಾಗಾದರೆ ಈ 5,000 ಕೋಟಿ ಹಣ ಎಲ್ಲೋಯ್ತು? 2 ಕಂತುಗಳನ್ನು ಯಾಕೆ ಮಿಸ್ ಮಾಡಿದ್ರು? ಉಳಿದಂತಹ 4 ಕಂತುಗಳನ್ನು ಸರ್ಕಾರ ಕೊಡ್ತಾ ಇದೆಯಾ? ಯಾವ ಕಂತುಗಳು ಈ 12,000 ಆಗಲಿಕ್ಕೆ ಸಾಧ್ಯವಾಗತ್ತೆ? ಅಂದರೆ 6 ಕಂತುಗಳು ಯಾವುವು ಅನ್ನುವಂಥದ್ದನ್ನು ಕೂಡ ಬಿಡಿಸಿ ಹೇಳ್ತೀನಿ. ಈ 6 ಕಂತುಗಳು ಸತತ ಬಿಡುಗಡೆ ಆಗೋದ್ರ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಪ್ಡೇಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಎಲ್ಲವನ್ನು ಕೂಡ ನಾನು ನಿಮಗೆ ಬಿಡಿಸಿ ಹೇಳ್ತೀನಿ. ಜೊತೆಗೆ ಇಂಪಾರ್ಟೆಂಟ್ ಮಾಹಿತಿ, ಹೊಸ ರೂಲ್ಸ್ಗಳು ಬಂದಿದ್ದಾವೆ ಗೃಹಲಕ್ಷ್ಮಿಯಲ್ಲಿ. ಯಾವ ರೂಲ್ಸ್ಗಳು ಎಲ್ಲವನ್ನು ಕೂಡ ಬಿಡಿಸಿ ಹೇಳ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಈ 12,000 ದುಡ್ಡು ನಿಮ್ಮ ಖಾತೆಗಳಿಗೆ ಬರ್ತದೆ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 12,000 ದುಡ್ಡು. ಅಂದರೆ ಈಗ 1,22,00,000 ಫಲಾನುಭವಿಗಳಿದ್ರಿ. ಹೀಗೆ ಇವರೆಲ್ಲರಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಕೂಡ 12,000 ಅಂತ ಹೇಳ್ಬಿಟ್ಟು ಜಮಾ ಆಗ್ತಾ ಹೋಗುತ್ತೆ. ಇದು ದಿಢೀರನೆ ಎಲ್ಲವೂ ಕೂಡ ಒಟ್ಟಿಗೆ ಜಮಾ ಆಗೋದಿಲ್ಲ. ಇದಕ್ಕೆ ಬೇಕಾದಂತಹ ದುಡ್ಡು ಎಷ್ಟಪ್ಪ ಅಂದರೆ 15,000 ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ. ಎಷ್ಟು? 2 ಕಂತಿಗೆ 5,000 ಕೋಟಿ, 4 ಕಂತುಗಳಿಗೆ 10,000 ಕೋಟಿ, ಹೀಗೆ 6 ಕಂತುಗಳಿಗೆ 12,000 ಕೋಟಿಯಷ್ಟು ಫಂಡು ಬೇಕಾಗತ್ತೆ. ಇಷ್ಟು ದುಡ್ಡನ್ನು ನಿಮಗೆ ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಖಂಡಿತವಾಗ್ಲೂ ಸ್ನೇಹಿತರ, ಇದನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಿದ್ದು 1 ಕಂತಿಗೆ 2,000ದಂತೆ 6 ಕಂತಿಗೆ 12,000. ಹಾಗಾದರೆ ಯಾವ ಕಂತುಗಳು? ಇದನ್ನು ಬೇಗ ಹೇಳಿ ಅಂತ ಕಾಯ್ತಾ ಇರುವಂಥವರು ಬಹಳಷ್ಟು ಜನ. 24ನೇ ಕಂತಿನ ಹಣ ಬರಬೇಕಾಗಿದೆ ಸ್ನೇಹಿತರ. ಇದಕ್ಕೆ ಸೆಪ್ಟೆಂಬರ್ ತಿಂಗಳ ಹಣ ಅಂತ ನಾವು ಕರಿತೀವಿ. ಇನ್ನು ಅಕ್ಟೋಬರ್ ತಿಂಗಳ ಹಣ 25ನೇ ಕಂತಿನ ಹಣ. ಜೊತೆಗೆ ನವೆಂಬರ್ ತಿಂಗಳು ಕೂಡ ಜಮಾ ಆಗಬೇಕಾಗಿದ್ದು ಇದು 26ನೇ ಕಂತಿನ ಹಣ. ಇನ್ನು ಡಿಸೆಂಬರ್ ಕೂಡ ಮುಗಿದೋಗಿದೆ ಅಲ್ವಾ, ಜನವರಿ ಕೂಡ ಅರ್ಧ ತಿಂಗಳಾಯಿತು. ಹೀಗಾಗಿ ಡಿಸೆಂಬರ್ ತಿಂಗಳ ಹಣ ಕೂಡ ಕೊಡಬೇಕು. ಇನ್ನು ಜನವರಿದು ನೀವು ಕೇಳಬಹುದು, ಆದರೆ ಜನವರಿ ತಿಂಗಳದ್ದು ಕೊಡ್ಲಿಕ್ಕೆ ಆಗೋದಿಲ್ಲ. ಇದು ಫೆಬ್ರವರಿನಲ್ಲಿ ನಾವು ಕೇಳಬಹುದು. ಯಾಕಂದರೆ ಸರ್ಕಾರ ಯಾವ ರೀತಿಯಾಗಿ ಗೃಹಲಕ್ಷ್ಮಿ ದುಡ್ಡನ್ನು ಕೊಡ್ತಾ ಇದೆ ಅಂದರೆ, ಈಗ 1 ತಿಂಗಳು ಸರ್ಕಾರಿ ನೌಕರಸ್ಥರು ದುಡಿಮೆ ಮಾಡಿ ಮತ್ತೊಂದು ತಿಂಗಳಲ್ಲಿ ಅದರ ವೇತನವನ್ನು ಪಡಿತಾ ಇರ್ತಾರೆ. ಅಂದರೆ ಸ್ನೇಹಿತರೆ, ಈಗ ನಾವು ಫೆಬ್ರವರಿನಲ್ಲಿ ದುಡಿಮೆ ಮಾಡಿದೀವಪ್ಪ ಅಂತ ಅಂದ್ಕೊಳ್ಳಿ, ನಾವೇನು ಮಾಡ್ತೀವಿ, ಮಾರ್ಚಿನಲ್ಲಿ ಅದರ ವೇತನವನ್ನು ಪಡ್ಕೊಳ್ತೀವಿ. ಹಾಗೆ ಸರ್ಕಾರಿ ನೌಕರಸ್ಥರು ಕೂಡ ಇದೇ ರೀತಿ ವೇತನವನ್ನು ಪಡಿತಾ ಇರ್ತಾರೆ. ಹಾಗಾಗಿ ಜನವರಿ ತಿಂಗಳು ಮುಗಿದ ಮೇಲೆ ಇದರ ಒಂದು ಪೆಂಡಿಂಗ್ ಹಣ ಫೆಬ್ರವರಿನಲ್ಲಿ ಜಮಾ ಆಗುತ್ತೆ. ಅದೇ ರೀತಿಯಾಗಿ ಈಗ ಡಿಸೆಂಬರ್ ತಿಂಗಳ ಹಣ ಈ ಜನವರಿನಲ್ಲಿ ಹೇಗೆ ಜಮಾ ಆಗುತ್ತೆ, ಜನವರಿ ತಿಂಗಳ ಹಣ ಫೆಬ್ರವರಿನಲ್ಲಿ, ಫೆಬ್ರವರಿದು ಮಾರ್ಚ್ನಲ್ಲಿ, ಈ ರೀತಿ ಜಮಾ ಆಗ್ತಾ ಹೋಗುತ್ತೆ. ಹಾಗಾಗಿ ಈಗ ಜನವರಿ ತಿಂಗಳದ್ದು ಬರೋದಿಲ್ಲ. ಈ 4 ಕಂತುಗಳ ಜೊತೆಗೆ ಡಿಸೆಂಬರ್ ತಿಂಗಳ ತನಕ ಇದರ ಜೊತೆಗೆ ಇನ್ನು 2 ಕಂತುಗಳು ಹೋದ 2025ರಲ್ಲಿ 2 ತಿಂಗಳ ಹಣವನ್ನು ಕೊಟ್ಟಿಲ್ಲ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಅಂತೆ ಸ್ನೇಹಿತರೆ. ಹೌದು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ 2025ರದ್ದು ಅದು ಕೊಟ್ಟಿಲ್ಲ. ಸರ್ಕಾರ ಯಾಮಾರಿಸಿ ಬಿಟ್ಟಿತ್ತು ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ದನಗೆ ಎದ್ದಿತ್ತು. ಇದು ನೀವು ನೋಡಿದಿರಾ ಅಥವಾ ನೋಡದೇ ಇದ್ದಿರಿ? ಅದರ ಬಗ್ಗೆ ನಾನು ಹೇಳ್ತೀನಿ ಕೇಳಿ. ಸದನ ಅಂದರೆ ಅಧಿವೇಶನದಲ್ಲಿ, ಚಳಿಗಾಲದ ಅಧಿವೇಶನ ಪ್ರತಿ ವರ್ಷವೂ ಕೂಡ ನಡೀತಾ ಇರುತ್ತೆ. ಉತ್ತರ ಕರ್ನಾಟಕ ಸೈಡು ಬೆಳಗಾವಿಯಲ್ಲಿ ನಡೆಯುತ್ತೆ. ಏನೇನು ಇಲ್ಲಿ ಅಭಿವೃದ್ಧಿ ಕಾರ್ಯ ಆಗಿದೆ, ಏನೇನು ಅಭಿವೃದ್ಧಿ ಕಾರ್ಯ ಆಗಬೇಕಾಗಿದೆ, ಇದಕ್ಕೆ ಎಷ್ಟು ದುಡ್ಡನ್ನು ಈಗ ಮತ್ತೆ ಮೀಸಲು ಇಡಬೇಕಾಗತ್ತೆ, ಉತ್ತರ ಕರ್ನಾಟಕ ಸೈಡು ಏನೇನು ಅಭಿವೃದ್ಧಿಯನ್ನು ಮತ್ತೆ ನಾವು ತರಬೇಕಾಗಿದೆ, ಇದರೆಲ್ಲದರ ಬಗ್ಗೆ ಚಿಂತನೆಯನ್ನು ನಡೆಸ್ತಾರೆ. ಇನ್ನು ಆಡಳಿತದ ಪಕ್ಷದಲ್ಲಿ ಏನೇ ದೋಷ ಉಂಟಾದರೆ, ಅಂದರೆ ಯಾವುದೇ ಸ್ಕೀಮ್ನಲ್ಲಿ ಸರಿಯಾಗಿ ಕೊಡಲಿಲ್ಲಪ್ಪ ದುಡ್ಡು ಅಂತ ಅಂದ್ಕೊಳ್ಳಿ, ಉದಾಹರಣೆಗೆ ಗೃಹಲಕ್ಷ್ಮಿ, ಇನ್ನು ಬೇರೆ ಜನಾಂಗಕ್ಕೆ ದುಡ್ಡನ್ನು ಕೊಡೋದು ಅದು ಸರ್ಕಾರಕ್ಕೆ ಅಂದರೆ ವಿರೋಧ ಪಕ್ಷಗಳಿಗೆ ಅದು ಆಗಿ ಬರೋದಿಲ್ಲ. ಅಂದರೆ ಅದು ಸರಿಯಾದ ನಿರ್ಣಯ ಅಲ್ಲ ಅಂತ ಅನ್ನೋದಾದರೆ ಅದರ ಬಗ್ಗೆನೂ ಕೂಡ ಅವರು ಹೇಳಿಕೆಯನ್ನು ಕೊಡ್ಬೋದು. ಈ ರೀತಿ ಕಾರಣಕ್ಕೋಸ್ಕರ ಚಳಿಗಾಲದ ಅಧಿವೇಶನ ನಡೆಸ್ತಾ ಇರ್ತಾರೆ. ಆ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು BJP ನಾಯಕರು ಪಡ್ಕೊಂಡು ಬಂದಿರ್ತಾರೆ. ಹೌದು, ಇದರ ಬಗ್ಗೆ ಏನೇನು ಎಷ್ಟು ಕಂತುಗಳು ಹಾಕಿದ್ರು, ಯಾವಾಗಿನಿಂದ ಹಾಕಿದ್ರು, ಇದೆಲ್ಲದರ ಬಗ್ಗೆ ಚಿಂತನೆ ನಡೆಸಿ ವ್ಯವಹಾರವನ್ನು ತಿಳ್ಕೊಂಡು ಬಂದಿರ್ತಾರೆ. ಅದರ ಬಗ್ಗೆ ಇಲ್ಲಿ 2 ಕಂತುಗಳನ್ನು ನೀವು ಪೆಂಡಿಂಗ್ ಉಳಿಸಿದ್ರಿ ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ BJP ನಾಯಕರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ. ಯಾವ ಕಂತುಗಳು ಅಂತ ಇವ್ರಿಗೆ ಗೊತ್ತಾಗೋದಿಲ್ಲ. ನನಗೆ ಗೊತ್ತಿಲ್ಲ, ಎಲ್ಲವೂ ಕೂಡ ನಾನು ಕ್ಲಿಯರ್ ಆಗಿ ಹಾಕಿದ್ದೀನಿ. ಈಗ ಸದ್ಯಕ್ಕೆ ಆಗಸ್ಟ್ ತಿಂಗಳ ಹಣದವರೆಗೂ ಕೂಡ ಹಾಕಿದ್ದೀನಿ. ಇನ್ನು 24 ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳ ಹಣವನ್ನು ಕೊಡಬೇಕಾಗಿದೆ, ಅವುಗಳನ್ನು ಕೊಡ್ತೀನಿ ಅಂತ ಅಪ್ಡೇಟ್ ಕೊಟ್ಟರು.
ಹಾಗಾದರೆ ನೀವು ನುಡಿದಂತೆ ನಡೀತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ, 2 ತಿಂಗಳ ಹಣವನ್ನು ಕೊಟ್ಟಿಲ್ಲ, ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿಲ್ಲ, 5,000 ಕೋಟಿ ಹಣವನ್ನು ನೀವು ನುಂಗಾಕಿದ್ರಾ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಆವಾಗಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬರೋದಿಲ್ಲ, ನಾವು ಇನ್ನೂ ಕೂಡ ಸರಿಯಾಗಿಯೇ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಜೊತೆಗೆ 24, 25, 26ನೇ ಕಂತಿನ ಯಾಕೆ ಪೆಂಡಿಂಗ್ ಉಳಿಸಿದ್ರಿ? ಒಂದೊಂದು ತಿಂಗಳದ ಪೆಂಡಿಂಗ್ ಉಳಿಸಿದ್ರೆ ಏನು ತೊಂದರೆ ಆಗ್ತಿರ್ಲಿಲ್ಲ. ಆದರೆ 3 ತಿಂಗಳ ಹಣ, 4 ತಿಂಗಳ ಹಣ ಪೆಂಡಿಂಗ್ ಉಳಿಸಿದ್ರೆ ಮಹಿಳೆಯರಿಗೆ ಏನು ಕೊಟ್ಟಂಗಾಗತ್ತೆ? ನುಡಿದಂತೆ ನಡೀತಾ ಇದ್ದೀವಿ ಅಂತ ಹೇಳಿದ್ರಿ, ಪ್ರತಿ ತಿಂಗಳು ಕೂಡ ಕೊಡ್ತೇವೆ ಅಂತ ಹೇಳಿದ್ರಿ. ಈಗ ನೋಡಿದ್ರೆ 4 ತಿಂಗಳಷ್ಟು ಪೆಂಡಿಂಗ್ ಉಳಿಸ್ತಾ ಇದ್ರಿ. ಹೀಗಾದರೆ ನೀವು ಹೇಗೆ ನುಡಿದಂತೆ ನಡೆದಂಗಾಗತ್ತೆ? ದುಡ್ಡಿಲ್ಲ ಅಂದರೆ ಹೇಳಿಬಿಡಿ, ನಾವು ಕೇಳೋದನ್ನೇ ಬಿಟ್ಟು ಬಿಡ್ತೀವಿ. ನಿಮ್ಮ ಹಣಕಾಸು ಇಲಾಖೆ ಖಜಾನೆ ಖಾಲಿಯಾಗಿದ್ದರೆ ಹೇಳಿಬಿಡಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣದ ಬಗ್ಗೆ ಬಹಳ ಒತ್ತಾಯವನ್ನು ಮಾಡಿದ್ರು, ಒತ್ತಡವನ್ನು ಹಾಕಿದ್ರು, ಪ್ರೆಷರ್ ಹಾಕಿದ್ರು. ತದನಂತರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ಚಿಂತನೆ ಮಾಡಿ, ವಿಚಾರ ಮಾಡಿ, ಇದರ ಬಗ್ಗೆ ವೆರಿಫಿಕೇಷನ್ ಮಾಡ್ಕೊಂಡಾಗ ಇದಕ್ಕೆ ಗೊತ್ತಾಗುತ್ತೆ 2 ತಿಂಗಳ ಹಣವನ್ನು ನಾವು ಪೆಂಡಿಂಗ್ ಉಳಿಸಿದ್ದೀವಿ. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ. ಹೌದು, ನನ್ನ ಗಮನಕ್ಕೆ ಇರಲಿಲ್ಲ, ಈಗ ವೆರಿಫಿಕೇಷನ್ ಮಾಡ್ಕೊಂಡಾಗ ಗೊತ್ತಾಗಿದೆ. ಹಾಗಾಗಿ 2 ತಿಂಗಳ ಹಣವನ್ನು ನಾನು ಮುಂದಿನ ದಿನದಲ್ಲಿ ಸರಿಪಡಿಸ್ತೇನೆ. ಅದರ ಜೊತೆಗೆ ಪೆಂಡಿಂಗ್ ಉಳಿದಿರತಕ್ಕಂತಹ 24, 25, 26 ಹಾಗೆ 27ನೇ ಕಂತಿನ ಡಿಸೆಂಬರ್ ತನಕ ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಅಪ್ಡೇಟ್ ಕೊಟ್ಟರು. ಹಾಗಾಗಿ ಈ 6 ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ ಸ್ನೇಹಿತರೆ. ಸುಮಾರು 12,000ದಷ್ಟು ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೆ ಹೋದರೆ ಅವರಿಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಹೀಗಾಗಿ ನಾವು ಸರ್ಕಾರಕ್ಕೆ ಬಹಳಷ್ಟು ದೊಡ್ಡದಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಸರ್ಕಾರ ತಿಳ್ಕೊಳ್ಬೇಕು. ಯಾಕಂದರೆ ಇದರಿಂದ ಮಹಿಳೆಯರಿಗೆ ಬಹಳಷ್ಟು ಬೆನಿಫಿಟ್ ಸಿಗುತ್ತೆ. ಎಲ್ಲೋ ಒಂದು ಕಡೆ ಇವರು ಯೂಸ್ ಮಾಡ್ಕೊಳ್ತಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ. ಅದೇ ರೀತಿಯಾಗಿ ಈಗ ಸ್ಕಾಲರ್ಶಿಪ್ ಕೂಡ ಸರಿಯಾಗಿ ಸರ್ಕಾರ ಕೊಡ್ತಾ ಇಲ್ಲ, ಸರಿಯಾಗಿ ಅಲ್ಲ, ಕೊಟ್ಟೇ ಇಲ್ಲ. ಹಾಗಾಗಿ ಈ ದುಡ್ಡನ್ನಾದರೂ ಸರಿಯಾಗಿ ಕೊಡ್ತಾರಂತ ಕಾಯ್ತಾ ಇದ್ದೀವಿ. ಬೆಲೆಗಳನ್ನು ಕೂಡ ಏರಿಕೆ ಮಾಡಿದ್ದಾರೆ ಈ ಕಡೆ. ಇನ್ನು ಇದರಿಂದ ಸರ್ಕಾರದಿಂದ ಜನರೇ ತೊಂದರೆ ಅನುಭವಿಸ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ. ಹಾಗಾಗಿ ಬೆಲೆಗಳು ಎಷ್ಟಕ್ಕಿದ್ವೋ ಅಷ್ಟಕ್ಕೆ ಹೋದರೆ ಬೆಟರು. ಈ ಗೃಹಲಕ್ಷ್ಮಿ ದುಡ್ಡನ್ನು ಸರಿಯಾಗಿ ಕೊಟ್ಟರೆ ಬೆಟರು. ಇನ್ನು ಸ್ಕಾಲರ್ಶಿಪ್ ಅಂದರೂ ಕೊಡ್ತಾನೆ ಇಲ್ಲ. ಎಲ್ಲ ವಿದ್ಯಾರ್ಥಿಗಳು ಇದರ ಬಗ್ಗೆ ಚರ್ಚೆ ಮಾಡಿದ್ರು, ಕಮೆಂಟಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರು. ವಿದ್ಯಾರ್ಥಿಗಳಿಗೆ ಈ ಗ್ಯಾರಂಟಿ ಯೋಜನೆಗಳು ಹೋಗೋವರೆಗೂ ಸ್ಕಾಲರ್ಶಿಪ್ ಸಿಗುತ್ತೋ ಇಲ್ವೋ ನನಗಂತೂ ಡೌಟ್ ಇದೆ ಪರ್ಸ್ನಲಿ. ಇನ್ನು ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಇನ್ನು 12,000 ದುಡ್ಡು ಬರ್ತಾ ಇದೆ. ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಸರಿಯಾಗಿ ಇಟ್ಕೊಳ್ಳಿ. ಇಂತಹ ಮಹಿಳೆಯರಿಗೆ ಅಷ್ಟೇ ನಾನು ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಎಲಿಜಿಬಲ್ ಇದ್ರೂ ಸಹಿತ ಜಮಾ ಆಗೋದಿಲ್ಲ. ಯಾಕಂದರೆ ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿರೋದಿಲ್ಲ. KYC ಮಾಡಿಸ್ಕೊಳ್ಳಿ. ಆಧಾರ್ ಕಾರ್ಡ್ನಲ್ಲಿ ತಂಬನ್ನು ಸರಿಯಾಗಿ ಒಂದು ಅಟ್ಯಾಚ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬ್ಯಾಂಕ್ಗಳಿಗೆ ಹೋಗಿ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿ ಇದೆಯೇ ಅಲ್ವಾ ನೋಡ್ಕೊಳ್ಳಿ. ಟ್ರಾನ್ಸಾಕ್ಷನ್ ಆದರೆ ಮಾತ್ರ ಚಾಲ್ತಿಯಲ್ಲಿ ಇದ್ದ ಹಾಗೆ. ಇದನ್ನು ಬಿಟ್ಟರೆ ನಿಮ್ಮ ಸ್ನೇಹಿತರೆ ಸರಿಯಾಗಿ ರೇಷನನ್ನು ತೆಗೆದುಕೊಳ್ತಾ ಇದ್ದರೆ ಏನು ತೊಂದರೆ ಆಗೋದಿಲ್ಲ. ಪ್ರತಿ ತಿಂಗಳು ಕೂಡ ರೇಷನ್ ತೆಗೆದುಕೊಳ್ಳಿಲ್ಲ ಅಂದರೆ ಸರ್ಕಾರ ಏನು ಮಾಡುತ್ತೆ, ನಿಮ್ಮ ಡಾಟಾ ಸರ್ಕಾರಕ್ಕೆ ಆಹಾರ ಇಲಾಖೆಗೆ ಹೋಗ್ತಾ ಇರುತ್ತೆ. ಹೀಗಾಗಿ ನೀವು ಸರಿಯಾಗಿ ರೇಷನ್ ತೆಗೆದುಕೊಳ್ಳಿಲ್ಲ ಅಂದರೆ ನಿಮ್ಮನ್ನು ರದ್ದು ಮಾಡ್ತೀವಿ. ಯಾಕಂದರೆ ನಿಮಗೆ ಯೂಸ್ ಇಲ್ಲ ಅಂತ ನೀವು ರೇಷನನ್ನು ತೆಗೆದುಕೊಳ್ತಾ ಇಲ್ಲ ಅಂತ ಹೇಳುತ್ತೆ. ಹಾಗಾಗಿ ಸರ್ಕಾರಕ್ಕೆ ಒಂದು ಕಾರಣ ಸಿಕ್ಕರೆ ಸಾಕು, ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡುತ್ತೆ. ಇನ್ನು ಎಲಿಜಿಬಲ್ ಇದ್ದರೆ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದರೆ ಕಾಳ ಸಂತೆಗಳಲ್ಲಿ ನೀವು ಅಕ್ಕಿಯನ್ನು ಮಾರಾಟ ಮಾಡ್ಕೊಳ್ತಾ ಇದ್ದರೆ, ಸರ್ಕಾರ ಕೊಡ್ತಕ್ಕಂತಹ ರೇಷನನ್ನು ನೀವು ಮಾರಾಟ ಮಾಡ್ಕೊಳ್ತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗ್ತದೆ. ಅತಿ ಹೆಚ್ಚಿನ ತಾಲೂಕಿನಲ್ಲಿ ಯಾವ ಒಂದು ತಾಲೂಕಿನಲ್ಲಿ ಅಕ್ಕಿ ಮಾರಾಟ ಆಗುತ್ತೋ ಅಲ್ಲಿ ಒಂದು ಗಮನ ಹರಿಸಿ ಅಲ್ಲಿರ್ತಕ್ಕಂತಹ ರೇಷನ್ ಕಾರ್ಡನ್ನು ಆಹಾರ ಇಲಾಖೆ ರದ್ದು ಮಾಡುತ್ತೆ. ಹೀಗೆ ಅನೇಕ ರೂಲ್ಸ್ಗಳನ್ನು ತಂದಿದೆ ಸ್ನೇಹಿತರೆ. ಒಟ್ಟಾರೆಯಾಗಿ ನೀವು ಸರಿಯಾಗಿ ರೂಲ್ಸ್ಗಳನ್ನು ಫಾಲೋ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ದುಡ್ಡು ಬರೋದಿಲ್ಲ. ಈ ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಲಿಸನ್ ಕ್ಯಾಬ್ ಆಗ್ಬಿಟ್ಟಿದ್ರೆ ಫ್ರೆಂಡ್ಸ್.